ಅಮೃತ ಅವ್ರು ಎಲ್ಲಿ ಹೋದ್ರು? ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ? ಬಾ ಅರ್ಜುನ್ ಬಾ. ಕಾರಲ್ಲಿ ಯಾರೋ ಕೂತಿರೋ ಹಾಗಿದೆ. ರಾಕೇಶ್ ಅವರೇ, ಯಾಕೆ ಅರ್ಜುನ್, ಯಾಕೆ ಇಷ್ಟೊಂದು ಗಾಬರಿಲಿದೆಯಾ? ಅಮೃತವ್ರೆಲ್ಲೂ ಕಾಣ್ತಾ ಇಲ್ಲ. ಅಮೃತವ್ರು ಇಲ್ಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅಮೃತವರು ಇಲ್ಲಿರೋಕೆ ಹೇಗೆ ಸಾಧ್ಯ ಅರ್ಜುನ್? ಅಂದ್ರೆ ನೀನು ಅಮೃತ ಒಟ್ಟಿಗೆ ಹೋದ್ರಲ್ಲ, ಈಗ ಒಬ್ಬನೇ ಬಂದಿದ್ಯಾ? ಅವರು ನಿನ್ನ ಜೊತೆನೇ ಇರಬೇಕಲ್ಲ? ಇಲ್ಲ ರಾಕೇಶ್ ಅವರೇ, ನಾನು ಅದು ಎಲ್ಲಿಗೋ ಹೋಗಿದ್ದೆ. ಅದು ಎಲ್ಲಿಗೆ ಹೋಗಿದ್ದೆ, ಹೇಗೆ ವಾಪಸ್ ಬಂದೆ, ನನಗೊಂದು ನೆನಪಿಲ್ಲ. ಆದರೆ ಅಮೃತವ್ರು ನನ್ನ ಜೊತೆ ಇರಲಿಲ್ಲ. ನಾನು ಅವ್ರನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ. ನಿನಗೆಲ್ಲೋ ಮರ್ತು ಹೋಗಿದೆ ಅನ್ಸುತ್ತೆ. ನೀನಾಗಲೇ ಇಲ್ಲೆಲ್ಲೋ ತುಂಬ ಸತ್ಯ ಇರೋ ದೇವಸ್ಥಾನ ಇದೆ, ಅಲ್ಲಿಂದ ಪ್ರಸಾದ ತಗೊಂಬರ್ಬೇಕು ಅಂತ ಹೋದಂಗಿತ್ತು. ಇಲ್ಲ, ನನಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ರೆ ಇಬ್ರು ಜೊತೆಲೇ ಹೋಗಿರ್ತಾ ಇದ್ವಿ ಅಲ್ವಾ? ಹಾಗಿದ್ಮೇಲೆ ಅಮೃತವ್ರು ನನ್ನ ಜೊತೆನೇ ಇರಬೇಕಾಗಿತ್ತು. ನಾನು ಅವ್ರನ್ನೆಲ್ಲ ಬಿಟ್ಟು ಹಾಗೊಬ್ಬನೇ ನಿಂತಿರ್ತಾ ಇದ್ನಾ? ಇಲ್ಲ ರಾಕೇಶ್ ಅವರೇ, ಇಲ್ಲಿ ಏನೋ ನಡೀತಾ ಇದೆ. ಅಮೃತವ್ರಿಗೆ ಅಪಾಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲದಂಗೆ ಇಲ್ಲಿ ಏನೋ ನಡೀತಾ ಇದೆ. ಪ್ಲೀಸ್ ಬನ್ನಿ, ಅಮೃತವ್ರನ್ನ ಹುಡ್ಕೋಣ. ಹೌದು ಅರ್ಜುನ್, ನನಗೂ ಇಲ್ಲಿಗೆ ಬಂದಾಗಿಂದ ಯಾಕೋ ಎಡ್ಗಣ್ಣು ಹೊಡ್ಕೋತಾ ಇದೆ. ಈ ಸ್ಥಳ ಸರಿ ಇಲ್ಲ ಅನ್ಸುತ್ತೆ. ಬಾ ಹುಡ್ಕೋಣ. ಬನ್ನಿ ಹೋಣ. ಅರ್ಜುನ್, ಒಂದು ಕೆಲಸ ಮಾಡೋ, ನಾವಿಬ್ರು ಒಂದೇ ಕಡೆ ಹುಡ್ಕಿದ್ರೆ ಸರಿಯಾಗಲ್ಲ. ನೀನು ಈ ಕಡೆ ಹುಡ್ಕೋ, ನಾನು ಈ ಕಡೆ ಹುಡುಕ್ತೀನಿ. ಹೌದು ಸರಿ, ನಾನು ಈ ಕಡೆ ಹುಡುಕ್ತೀನಿ. ಹುಡ್ಕೋ ಅರ್ಜುನ್, ಹುಡ್ಕೋ. ಪಾಪ ನಿನ್ನ ಮುದ್ದಾದ ಹೆಂಡತಿ ನನ್ನ ಸೆರಗಿದ್ದಾಳೆ ಅಂತ ನಿನಗಾದ್ರೂ ಹೇಗೆ ಗೊತ್ತಾಗ್ತದೆ? ಜೈ ತಕ್ಷಕ. ಅಮೃತವ್ರೆ, ಎಲ್ಲಿದ್ದೀರಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್